ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಕ್ಕಳ ಮಾರಾಟ ಜಾಲವೊಂದು ಪತ್ತೆಯಾಗಿದೆ. ಮಕ್ಕಳ ಮಾರಾಟ ಜಾಲದಲ್ಲಿ ತೊಡಗಿದ್ದ 3 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೇಮನಹಳ್ಳಿ ಮುತ್ತಣ್ಣ, ಮಹೇಂದ್ರ ಮತ್ತು ಓರ್ವ ಮಹಿಳೆ ಬಂಧಿತ ಆರೋಪಿಗಳು. ಪ್ರಕರಣ ಸಂಬಂಧ ಎಚ್ಡಿ ಕೋಟೆ ಪೊಲೀಸರು 3 ವರ್ಷದ ಹಾಗೂ 7 ವರ್ಷದ ಇಬ್ಬರು ಬಾಲಕಿಯರನ್ನ ರಕ್ಷಣೆ ಮಾಡಿದ್ದಾರೆ. ಎಚ್ಡಿ ಕೋಟೆ ತಾಲೂಕಿನ ಗ್ರಾಮಗಳಾದ ಕೈಲಾಸಪುರ ತೋಟದ ಮನೆಯಲ್ಲಿ 3 ವರ್ಷದ ಬಾಲಕಿಯನ್ನ, ಭೀಮನಹಳ್ಳಿಯ ಮನೆಯಲ್ಲಿ 7 ವರ್ಷದ ಬಾಲಕಿಯನ್ನ ಬಚ್ಚಿಡಲಾಗಿತ್ತು. ಮೈಸೂರು ಮೂಲದ ಮಹಿಳೆಯೊಬ್ಬರ 2 ಹೆಣ್ಣು ಮಕ್ಕಳನ್ನ ತಮಿಳುನಾಡಿನ ಮಹೇಂದ್ರ ಅವರಿಗೆ ಮಾರಾಟ ಮಾಡೋಕೆ ಪ್ರಯತ್ನ ಪಡಲಾಗಿತ್ತು. ಆರೋಪಿ ಮಹೇಂದ್ರ ಬಳಿ 3 ವರ್ಷದ ಹೆಣ್ಣು ಮಗು, ಮಧ್ಯವರ್ತಿ ಮುತ್ತಣ್ಣ ಬಳಿ 7 ವರ್ಷದ ಹೆಣ್ಣು ಮಗು ಇತ್ತು. ಸದ್ಯ ಎಚ್ಡಿ ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು 2 ಬಾಲಕಿಯರನ್ನ ರಕ್ಷಣೆ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ತಮಿಳುನಾಡಿನ ಮಹೇಂದ್ರ ಅನ್ನೋರಿಗೆ ಮಕ್ಕಳನ್ನ ಮಾರಾಟ ಮಾಡುವ ಪ್ರಯತ್ನವನ್ನ ನಡೆಸಲಾಗಿತ್ತು. ಮಹೇಂದ್ರ ಅವರ ಬಳಿ ಆಲ್ರೆಡಿ 3 ವರ್ಷದ ಹೆಣ್ಣು ಮಗುವನ್ನ ಕೊಡಲಾಗಿತ್ತು. ಮತ್ತೊಂದು ಮಗು 7 ವರ್ಷದ ಹೆಣ್ಣು ಮಗುವನ್ನ ಮಧ್ಯವರ್ತಿ ಮುತ್ತಣ್ಣ ಬಳಿ ಇರಿಸಿಕೊಳ್ಳಲಾಗಿತ್ತು. ಈ ಜಾಲವನ್ನ ಭೇದಿಸಿರುವ ಪೊಲೀಸರು ಮಧ್ಯವರ್ತಿ ಮುತ್ತಣ್ಣ ಮತ್ತಿಬ್ಬರು ಆರೋಪಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಎಚ್ಡಿ ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಆಯ್ತು ಮಗಳೇ, ಅಪ್ಪ ಬೇಡ. ಆಯ್ತು ಮಗಳೇ, ಆಯ್ತು ಮಗಳೇ. ಅಮ್ಮ ಅವ್ರನ್ನ ಕೇಳ್ಬೇಡ, ನಮ್ಮನ್ನ ಕೇಳು. ಅಮ್ಮನ ನಾನು ಕಳಿಸ್ಕೊಡ್ತೀನಿ. ಮಣ್ಣು ತುಂಬ್ತಿರಂತೆ ಹಂಗೆ ಮಾತಾಡ್ತಾ ಇದ್ದಾರೆ. ಮೈಸೂರಿನ ಮಹಿಳೆಯ 2 ಮಕ್ಕಳನ್ನ ಕಿಡ್ನಾಪ್ ಮಾಡಲಾಗಿತ್ತು. ಬಳಿಕ ಅವು 2 ಮಕ್ಕಳನ್ನ ಮಾರಾಟ ಮಾಡುವ ಪ್ರಯತ್ನವನ್ನ ನಡೆಸಲಾಗಿತ್ತು. ಮಹೇಂದ್ರ ಅನ್ನುವಂತಹ ತಮಿಳುನಾಡಿನ ವ್ಯಕ್ತಿಗೆ ಈ ಮಕ್ಕಳನ್ನ ಮಾರಾಟ ಮಾಡುವ ಪ್ರಯತ್ನವನ್ನ ಈ ಜಾಲದ ವ್ಯಕ್ತಿಗಳು ನಡೆಸ್ತಾ ಇದ್ರು. ಈ ಜಾಲವನ್ನ, ಮಕ್ಕಳ ಮಾರಾಟ ಜಾಲವನ್ನ ಭೇದಿಸಿರುವಂತಹ ಪೊಲೀಸರು ಮುತ್ತಣ್ಣ ಹಾಗೂ ಮತ್ತಿಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿರುವಂತದ್ದು. ಒಬ್ಬ ಮಹಿಳೆ ಸೇರಿ 3 ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ನಿಜಕ್ಕೂ ಕೂಡ ಆಘಾತಕಾರಿ. ಮೈಸೂರಿನಿಂದ ಮಕ್ಕಳನ್ನ ಕದ್ದು ತಮಿಳುನಾಡಿಗೆ ಮಾರಾಟ ಮಾಡುವಂತ ಪ್ರಯತ್ನ ನಡೀತಾ ಇತ್ತು. ಯಾವ ರೀತಿ ಈ ಜಾಲ ಕಾರ್ಯನಿರ್ವಹಿಸ್ತಾ ಇತ್ತು, ಯಾವ ರೀತಿ ಪ್ರಕರಣವನ್ನ ಭೇದಿಸಲಾಯಿತು, ಏನೆಲ್ಲ ವಿವರ ಸಿಗ್ತಾ ಇದೆ? ಖಂಡಿತವಾಗಿಯೂ ಅಮರ್ ಪ್ರಸಾದ್, ಮೈಸೂರಿನಲ್ಲಿ ಇತ್ತೀಚೆಗೆ ಮಕ್ಕಳ ಮಾರಾಟ ಜಾಲ ಸಾಕಷ್ಟು ಪತ್ತೆ ಆಗ್ತಾ ಇದೆ. ಇದೀಗ ಮತ್ತೊಂದು ಒಂದು ಜಾಲವನ್ನ ಮೈಸೂರು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಈ ಸಂಬಂಧ ಮಕ್ಕಳ ತಾಯಿ ಸೇರಿದಂತೆ 3 ಬಂಧಿಸಿದ್ದಾರೆ. ಭೀಮನಹಳ್ಳಿಯ ಮುತ್ತಣ್ಣ ಮತ್ತೆ ಎಚ್ಡಿ ಕೋಟೆಯ ಮಹೇಂದ್ರ ಅನ್ನೋರು ಈ ಒಂದು ಮಾರಾಟ ಜಾಲದ ಪ್ರಮುಖ ರೂವಾರಿಗಳಾಗಿದ್ದಾರೆ. ಮಹಿಳೆಯಿಂದ ಮುತ್ತಣ್ಣ ಅನ್ನೋರು 2 ಹೆಣ್ಣು ಮಕ್ಕಳನ್ನ ತೆಗೆದುಕೊಳ್ತಾರೆ. ನಂತರ 1 ಮಗುವನ್ನ ತಮ್ಮ ಭೀಮನಹಳ್ಳಿ ಇರುವಂತಹ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೊಂದು ಮಗುವನ್ನ ಮಹೇಂದ್ರ ಬಳಿ ನೀಡಿರ್ತಾರೆ. ಈ ಬಗ್ಗೆ ಮಾಹಿತಿ ಪಡೆದಂತಹ ಎಚ್ಡಿ ಕೋಟೆ ಪೊಲೀಸರು 2 ಮಕ್ಕಳನ್ನು ಈಗ ರಕ್ಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ 2 ಆರೋಪಿಗಳು ಮತ್ತೆ ತಾಯಿ 3 ಸಹ ಬಂಧಿಸಿದ್ದಾರೆ. ಈ 2 ಸಹ ಮಕ್ಕಳನ್ನ ಪಡ್ಕೊಂಡು ತಮಿಳುನಾಡು ಮೂಲದವರಿಗೆ ಮಾರಾಟ ಮಾಡುವುದಕ್ಕೆ ನಿರ್ಧರಿಸಿದ್ರು. ಈ ವೇಳೆ ಮಾರಾಟ ಮಾಡುವ ಮುನ್ನವೇ ಈಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆ 2 ಮಕ್ಕಳನ್ನು ಸಹ ರಕ್ಷಿಸಿದ್ದಾರೆ. ಎಚ್ಡಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಇವರು ಈ 2 ಮಕ್ಕಳನ್ನು ಮಾತ್ರ ಮಾರಾಟ ಮಾಡಲು ಪ್ರಯತ್ನಿಸ್ತಾ ಇದ್ರ ಅಥವಾ ಈ ಹಿಂದೆ ಸಹ ಇದೇ ರೀತಿಯಾದಂತಹ ಮಾರಾಟ ಜಾಲದಲ್ಲಿ ಇವರು ಭಾಗಿಯಾಗಿದ್ದಾರ, ಇವೆಲ್ಲವನ್ನೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಂತರವಷ್ಟೇ ಹೆಚ್ಚಿನ ಮಾಹಿತಿ ಸಿಗ್ತದೆ ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿಚಂದ್ರನ್ ಅವರು ಸಹ ತಿಳಿಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮೈಸೂರಿನಲ್ಲಿ ಇದೇ ರೀತಿಯಾಗಿ ಖಾಸಗಿ ನರ್ಸಿಂಗ್ ಹೋಮ್ ಒಂದರಲ್ಲಿ ಮಕ್ಕಳ ಮಾರಾಟ ಜಾಲವನ್ನ ಮೈಸೂರು ಪೊಲೀಸರು ಭೇದಿಸಿದ್ರು. ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರೋದು ನಿಜಕ್ಕೂ ಮೈಸೂರಿಗೆ ಆಘಾತವನ್ನ ತಂದಿದೆ. ಅಮರ್ ಪ್ರಸಾದ್, ಧನ್ಯವಾದ ರಾಮ್.